16 ವರ್ಷಕ್ಕೆ ಲವ್, 47 ವರ್ಷಕ್ಕೆ ಎರಡನೇ ಮದುವೆ. ಗಾಯನ ಲೋಕದ ರಾಣಿಯ ರೋಚಕ ಕಥೆ. ಗಾಯನ ಲೋಕದ ರಾಣಿ, ಮೆಲೋಡಿ ಕ್ವೀನ್ ಎಂದೇ ಖ್ಯಾತಿಯಾದ ಆಶಾ ಭೋಸ್ಲೆ ಇಂದು ನಮ್ಮೂರಿನಿಲ್ಲ. ಆದ್ರೆ ಅವರ ಧ್ವನಿ ಮಾತ್ರ ಅಜರಾಮರ. ಅವರ ಸಾವಿರಾರು ಹಾಡುಗಳು ಎಂದಿಗೂ ಜೀವಂತ. ಆಶಾ ಭೋಸ್ಲೆ ಸಂಗೀತ ಲೋಕಕ್ಕೆ ಸಲ್ಲಿಸಿದ ಸೇವೆ ಅನನ್ಯ. ಅವರ ವೈಯಕ್ತಿಕ ಜೀವನವೂ ಅಷ್ಟೇ ರೋಚಕವಾಗಿದೆ. ಕೇವಲ 16 ವರ್ಷದ ಹದಿಹರೆಯದಲ್ಲೇ ಪಕ್ಕದ ಮನೆಯ ಗಣಪತರಾವ್ ಭೋಸ್ಲೆ ಎಂಬಾತನ ಜೊತೆ ಲವ್ನಲ್ಲಿ ಬಿದ್ದಿದ್ರು. ಆದರೆ ಗಣಪತರಾವ್ಗೆ ಆಗಲೇ 31 ವರ್ಷವಾಗಿತ್ತು. ಇಬ್ಬರ ನಡುವೆ ಸುಮಾರು 15 ವರ್ಷಗಳ ಅಂತರವಿತ್ತು. ಮನೆಯವರ ವಿರೋಧದ ನಡುವೆಯೂ 1949ರಲ್ಲಿ ಮದುವೆಯಾದ್ರು. 3 ಮಕ್ಕಳಾದ ಮೇಲೆ ಆತನ ಕಿರಿಕಿರಿಯಿಂದ ಬೇಸತ್ತು ದೂರವಾದ್ರು ಆಶಾ. ಮುಂದೆ ಆರ್ ಡಿ ಬರ್ಮನ್ ಎಂಬ ಸಂಗೀತಗಾರ, ಗಾಯಕನ ಜೊತೆ ಪ್ರೀತಿ ಚುಗುರಿತು. ಬರ್ಮನ್ ಆಶಾಗಿಂತ 6 ವರ್ಷ ಚಿಕ್ಕವರು ಎಂಬ ಕಾರಣಕ್ಕೆ ಬರ್ಮನ್ ಮನೆಯಲ್ಲಿ ವಿರೋಧ ಬಂತು. ಬರ್ಮನ್ ಕೂಡ 1971ರಲ್ಲಿ ತನ್ನ ಹೆಂಡತಿಗೆ ಡಿವೋರ್ಸ್ ಕೊಟ್ಟು 1980ರಲ್ಲಿ ಆಶಾ ಅವರ ಕೈ ಹಿಡಿದಿದ್ರು. ರಲ್ಲಿ ಬರ್ಮನ್ ಮೃತಪಟ್ಟರು. ಜೀವನದಲ್ಲಿ ಇಷ್ಟೆಲ್ಲ ಏಳು ಬೀಳುಗಳ ನಡುವೆಯೂ ತನ್ನ ಸಂಗೀತ ಲೋಕದ ಖ್ಯಾತಿ ಹೆಚ್ಚಿಸುತ್ತಲೇ ಬಂದರೂ ಆಶಾ ಎಂದಿಗೂ ಎದೆಗುಂದಲಿಲ್ಲ. ಇವರ ಅನನ್ಯ ಸೇವೆಗೆ 2000ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮತ್ತು ಪದ್ಮ ವಿಭೂಷಣ ಪ್ರಶಸ್ತಿಗಳು ಮುಡಿಗೇರಿತು. ಭಾರತೀಯ ಸಂಗೀತ ಲೋಕದ ತಾರೆಯೊಂದು ಇದೀಗ ಮರೆಯಾಗಿದೆ. ಬಾಗಲಕೋಟ್ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಆರಂಭಗೊಂಡ ಎಸ್ಆರ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಇಂದು ನರ್ಸರಿಯಿಂದ ಪಿಯುಸಿ, ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಅಲೈಡ್ ಕೋರ್ಸಸ್, ಬಿಎಎಂಎಸ್ ಆಯುರ್ವೇದಿಕ್, ಎಂಬಿಬಿಎಸ್ ಒಳಗೊಂಡು ಹೆಮ್ಮರವಾಗಿ ಬೆಳೆದಿದೆ. ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಸತತ 2 ಬಾರಿ ಜಿಲ್ಲೆಗೆ ಹಾಗೂ 4 ಬಾರಿ ತಾಲೂಕಿಗೆ ಪ್ರಥಮ ತಂದುಕೊಟ್ಟ ಹಿರಿಮೆ. ಎನ್ಇಇಟಿ, ಜೆಡಬ್ಲ್ಇ, ಕೆಸಿಇಟಿ, ಬ್ಯಾಂಕಿಂಗ್, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ವಿಶೇಷ ತರಬೇತಿ ಒಂದೇ ಸೂರಿನಡಿ ಲಭ್ಯ. ಉತ್ತಮ ಹಾಸ್ಟೆಲ್, ಗುಣಮಟ್ಟದ ಊಟ ಉಪಹಾರ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಜಿಮ್, ಮ್ಯೂಸಿಕ್ ಕ್ಲಾಸ್, ಚಿತ್ರಕಲಾ ತರಬೇತಿ ಸೇರಿದಂತೆ ಅನೇಕ ಸೌಲಭ್ಯಗಳಿವೆ. ನುರಿತ ಬೋಧಕರು, ಲ್ಯಾಬೊರೇಟರಿ, ಶಾಲಾ ವಾಹನ, ಸುರಕ್ಷತಾ ದೃಷ್ಟಿಯಿಂದ ಸೆಕ್ಯೂರಿಟಿ, ಸಿಸಿಟಿವಿ ಅಳವಡಿಸಲಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕ್ಯಾಂಪಸ್ ವಿದ್ಯಾರ್ಥಿಗಳ ಮನಸ್ಸಿಗೆ ಮುದ ನೀಡುತ್ತೆ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಾಪೂಜೆ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.